ಹಲೋ, ಸ್ಟಾಪ್ ಹಿಯರ್. ಇಷ್ಟೊಂದು ಟೇಸ್ಟಿ ಉಪ್ಪಿನಕಾಯಿ ನಾವು ಮನೇಲೇ ಮಾಡ್ಬೋದಂದರೆ ನಂಬ್ತೀರಾ? ಮಾವಿನಕಾಯಿ ಸೀಸನ್ ಅಂದರೆ ಊಟಕ್ಕಿಂತ ಉಪ್ಪಿನಕಾಯಿನೇ ಜಾಸ್ತಿ ತಿನ್ನೋ ಟೈಮ್ ಅಲ್ವಾ? ಮೊದಲು ತಾಜಾ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಸಂಪೂರ್ಣವಾಗಿ ಒಣಗಿಸಿಕೊಳ್ಳಿ. ನಂತರ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಈಗ ಮಾವಿನಕಾಯಿ ಪೀಸ್ಗೆ ಉಪ್ಪನ್ನು ಸೇರಿಸಿ 2 ಸೆಕೆಂಡ್ ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಪಿಕಲ್ಸ್ಗೆ ಬೇಸ್ ಟೇಸ್ಟ್ ಬರುತ್ತದೆ. ಈಗ ಮೇನ್ ಹೀರೋ ಎಂಟ್ರಿ: ಅರಿಶಿನ ಪುಡಿ, ಖಾರದ ಪುಡಿ, ಮೆಂತ್ಯ ಮತ್ತು ಸಾಸಿವೆ ಪೌಡರ್ ಮಿಕ್ಸ್ ಮಾಡಿ ಹಾಕಿ. ಸ್ವಲ್ಪ ಬೆಲ್ಲ ಹಾಕಿ ಸ್ವೀಟ್ ಟ್ವಿಸ್ಟ್ ಕೊಡೋಣ. ಮತ್ತು ಬೆಳ್ಳುಳ್ಳಿ ಹಾಕಿದರೆ ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆಗ ಎಣ್ಣೆ ಚೆನ್ನಾಗಿ ಬಿಸಿ ಕಾಯಿಸಿ ಹಾಟ್ ಆಗಿದ್ದಾಗ ಈ ಮಿಶ್ರಣದ ಮೇಲೆ ಸುರಿಯಿರಿ. ಅಯ್ಯೋ, ಈ ಸ್ಮೆಲ್ ಈಗಲೇ ತಿನ್ನೋ ಮನಸ್ಸಾಗ್ತಿದೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪ್ರತಿ ಮಾವಿನಕಾಯಿಗೂ ಮಸಾಲೆ ಅಂಟ್ಕೋ ಹಾಗೆ ಮಿಕ್ಸ್ ಮಾಡಬೇಕು ಲವ್ ಜೊತೆ. ಇದನ್ನು ಕ್ಲೀನ್ ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ. 2ರಿಂದ 3 ಗಂಟೆಗಳಲ್ಲಿ ನಿಮಗೆ ಮಾವಿನಕಾಯಿ ತಿನ್ನಲು ರೆಡಿಯಾಗಿರುತ್ತದೆ. ಆದರೆ ಮಾವಿನಕಾಯಿ ಪಿಕಲ್ ಸ್ಟೋರ್ ಮಾಡೋ ಬಾಕ್ಸಿಗೆ ಫಸ್ಟ್ ಸಾಲ್ಟನ್ನು ಹಾಕಿ ರೆಡಿ ಮಾಡಿ, ಆಮೇಲೆ ಪಿಕಲ್ಸ್ನ ಹಾಕಿ. 2 ದಿನಗಳು ಕಳೆದ ನಂತರ ಮಾವಿನಕಾಯಿಗೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತದೆ. ಅದಕ್ಕೆ ವೇಟ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್.